वहाँ से मतलब जिनके परिवार में कोई डेथ हो गई थी, उसी कारण से पहले तो देखभाल कर रहे थे और वहाँ से मतलब बिना बताए घर से रवाना हो गई। उसका मतलब फिर बाद में हमारे को पाली जिले में पता लगा कि वो यहाँ उसका वीडियो वायरल हुआ। उसके बाद में हमारे को जब पता लगा कि ये वीडियो हमारे पास पहुंचा, जब तक वो वहाँ से निकल चुकी थी पाली से। फिर वहाँ से मैंने इन्फॉर्म भी किया, वहाँ से मतलब बातचीत भी की, तो उसने बोला कि वो तो वहाँ से निकल गई जब से, तो फिर कोई पता नहीं। और मैंने 181 में कॉल करके FIR दर्ज करवाई। फिर ये उसके बाद में यही पता लगा। और मैंने बहुत राजस्थान में भी बहुत ढूंढने की कोशिश की, बहुत घूमा, लेकिन कहीं नहीं मिली। 15 ತಾರೀಕಿಗೆ ನನಗೆ ಪಾಂಡೇಶ್ವರ್ ಸೌತ್ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂತು. ಒಂದು ಹುಡುಗಿ ವೆಲೆನ್ಸಿಯಾ ಚರ್ಚ್ ಹತ್ತಿರ ವೆಲೆನ್ಸಿಯಾ ರೋಡ್ ಅಲ್ಲಿ ಓಡಾಡ್ತಾಳೆ, ಹಾಗೆ ಪಬ್ಲಿಕ್ ಇದು ಕಂಪ್ಲೇಂಟ್ ಬಂದಿದೆ, ಹಾಗೆ ನಾವು ರೆಸ್ಕ್ಯೂ ಮಾಡಿದ್ದೇವೆ, ತರಬಹುದೊಂದು. ಆಯ್ತು ಹೇಳಿದ್ದೇನೆ. ಹಾಗೆ ಅವರು ತಂದು ಇಲ್ಲಿ ಅಡ್ಮಿಟ್ ಮಾಡಿದ್ರು 15th ಜೂನಿಗೆ 2026. ಎಸ್, ಅವಳು ಹೆಸರು ಗೋಪಿ ಹೇಳಿದ್ಲು. ಅವಳು ಡ್ರೆಸ್ಸಿಂಗ್ ಎಲ್ಲ ಒಂದು ಡಾನ್ ಹಾಗೆ ಮಾಡಿ ಬಂದಿದ್ಲು. ಪ್ಯಾಂಟ್, ಬೆಲ್ಟ್, ಹೀಗೆ ಗನ್ ಎಲ್ಲ ಇಡುವುದು ಹೀಗೆ. ಅವಳು ಹೇಳಿದ್ಲು ಸರ್ ನನ್ನ ಹೆಸರು ಡಾನ್ ಎಂದು. ತುಂಬ ವೈಲೆಂಟ್ ಇದ್ಲು. ನಮ್ಮ ಸೆಲ್ ರೂಮಿಂದ ಎಲ್ಲ CC ಕ್ಯಾಮರಾ, ಲೈಟ್ಸ್ ಎಲ್ಲ ಎಳೆದು ಎಲ್ಲ ಕೆಳಗೆ ಹಾಕಿ ಕಿಟಕಿ ಮೇಲೆ ಹತ್ತುವುದು, ತುಂಬ ಪ್ರಾಬ್ಲಮ್ ಕೊಟ್ಟಿದ್ಲು. ಹಾಗೆ ಅವ್ರಿಗೆ ಕೌನ್ಸಿಲಿಂಗ್ ಮತ್ತೆ ಟ್ರೀಟ್ಮೆಂಟ್, ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಎಲ್ಲ ಆಯಿತು. ತುಂಬ ಅವಳ ಮೆಂಟಲ್ ಪ್ರಾಬ್ಲಮ್ ಅಲ್ಲಿ ತುಂಬ ಗಲೀಜೇ ಮಾತಾಡೋದು, ಬೈಯುವುದು, ಗಲೀಜಲ್ಲಿ ಬೈತಿದ್ಲು. ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ಅವಳು ಹೇಳಿದ್ಲು ಅವಳ ಗಂಡನಿಗೆ ಬೇರೆ ಹೆಂಗಸು ಇದೆ, ಅದಕ್ಕೆ ಅವರು ನನಗೆ ಕೊಲೆ ಮಾಡಲಿಕ್ಕೆ ಬಂದಿದ್ದು. ಅದಕ್ಕೆ ಅವಳು ಎಲ್ಲ ಅವರ ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡಿ ನಾನು ಅವಳಿಗೆ ಫಿನಿಶ್ ಮಾಡ್ತೇನೆ ಎಂದು ಅವಳ ಮೈಂಡಲ್ಲಿ ಹೀಗೆ ಇತ್ತು. ಹಾಗೆ ರೀಸೆಂಟ್ಲಿ ಅವಳು ಅವರ ಪೊಲೀಸ್ ಸ್ಟೇಷನ್ ಇದು ಎಂತ ಅವರು ಬಿಲಾಸ್ಪುರ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡುವಾಗ ಅವರು ನಮಗೆ ಶಕ್ರಾಗರ ಪೊಲೀಸ್ ಸ್ಟೇಷನ್ ಇದು ಫೋನ್ ನಂಬರ್ ಕೊಟ್ಟಿದ್ದು. ಅಲ್ಲಿ ಇವರ ಫ್ಯಾಮಿಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇದರ ಮುಂಚೆ ನನಗೆ ಸಿಕ್ಕೋದು ಮುಂಚೆ ಫ್ಯೂ ಡೇಸ್ ಒಂದು ಟ್ರಕ್ ಡ್ರೈವರ್ ರಾಜಸ್ಥಾನಲ್ಲಿ ಪಾಲೆ ಎಂದು ಒಂದು ಜಾಗದಲ್ಲಿ ಅವರು ಒಂದು ವಿಡಿಯೋ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅವಳ ಫೋಟೋ ತೋರಿಸಿ ಇವಳು ಹುಡುಗಿ ನನ್ನ ಲಾರಿಯ ಅಡಿಯಲ್ಲಿ ಮಲ್ಕೊಂಡಿದ್ಲು, ಹೆಸರು ಗೋಪಿ, ಯಾರು ಅವರಿಗೆ ಪರಿಚಯ ಇದ್ದಾರೆ, ಹಿಂದಿಯಲ್ಲಿ ಅವರು ಒಂದು ವಿಡಿಯೋ ಹಾಕಿದ್ರು. ಅದು ಕುಟುಂಬಕ್ಕೆ ಸಿಕ್ಕಿ ಅವರು ಅಲ್ಲಿ ಹೋಗಿ ನೋಡುವಾಗ ಅವಳು ಇಲ್ಲ. ಆಕ್ಚುಲಿ ಅವಳು ಮ್ಯಾಂಗ್ಳೂರು ತಲುಪಿದ್ದಾಳೆ. ಅವರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡುವಾಗ 7th ಜೂನ್ ಬೇಗ ಬಂದಿದ್ದಾಳೆ. 15th ಜೂನ್ ಒಳಗೆ ಇಲ್ಲಿ ಬಂದಿದ್ದಾಳೆ. ಹಾಗೆ ಅವರ ಫ್ಯಾಮಿಲಿ ನಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಿಕ್ಕಿತು. ಗಂಡನಿಗೆ ಮಾತಾಡಿ ಆಯಿತು. ಹಾಗೆ ಇವತ್ತು ಗಂಡನ ತಮ್ಮ, ಅವರು 4 ಅಕ್ಕ ತಂಗಿಗಳು ಮತ್ತೆ ಒಂದು ಬ್ರದರ್ ಅವನು ಬಂದಿದ್ದಾನೆ. ಒಂದು ಅಕ್ಕದು ಗಂಡ ಬಂದಿದ್ದಾನೆ, ಮತ್ತೆ ಗಂಡದು ಭಾವ ಬಂದಿದ್ದಾರೆ, ಗಂಡದು ತಮ್ಮ ಬಂದಿದ್ದಾರೆ. ಹಾಗೆ ನಮ್ಗೆ ತುಂಬಾ ಸಂತೋಷ. ಯಾಕಂದ್ರೆ ಅವಳು ಒಂದು ಯಂಗ್ ಹುಡುಗಿ. ನೋಡಿ, ಹಾಗೆ ಒಂದು ಯಾರ ಕೈಗೆ ಸಿಕ್ಕಿದ್ರೆ ಏನಾಗ್ಬೋದಿತ್ತು ಅವಳಿಗೆ, ಅದೇ ನನ್ನ ಚಿಂತೆ. ಹಾಗೆ ನಾವು ಇಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಮಾಡಿ ಅವಳಿಗೆ ಡಾನ್ ಆಗೇನೆ ಡ್ರೆಸ್ ಮಾಡ್ಲಿಕ್ಕೆ ಬೇಕಿತ್ತು. ಪ್ಯಾಂಟ್, ಶರ್ಟ್, ಬೆಲ್ಟ್, ಒಂದು ಹುಡುಗನಿಗೆ ಹುಡುಗ ತರ. ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ಸರಿಯಾಗಿ ಅವಳು ಸಲ್ವಾರ್ ಹಾಕ್ಲಿಕ್ಕೆ ಎಲ್ಲ ಸ್ಟಾರ್ಟ್ ಆಗಿದ್ಲು. ತುಂಬಾ ಒಳ್ಳೆ ಆಯ್ತು. ನಮ್ಗೆ ಸಂತೋಷ. ಇದು ನಮ್ದು 496th ರಿಯೂನಿಯನ್ ಟು ರಾಜಸ್ಥಾನ್. ಇದು ನಾವು 32 ವರ್ಷದಿಂದ ಬೀದಿಯಲ್ಲಿ ಇದ್ದವರಿಗೆ, ಮಾನಸಿಕ ಯಾರು ಇಲ್ಲದವರಿಗೆ ನಾವು ಕರ್ಕೊಂಡು ಅವರಿಗೆ ಚಿಕಿತ್ಸೆ, ಅವರ ಸರಿ ಮಾಡಿ ಅವರಿಗೆ ಅವರ ಮನೆ ಸಿಕ್ಕಿದ್ರೆ ನಾವು ಅವರಿಗೆ ಮನೆಗೆ ತಲುಪ್ತೇವೆ. ಇವತ್ತು ಗೋಪಿ ಹೋಗಿದಾಗೆ ಇದು 496th ರಿಯೂನಿಯನ್ ಆಲ್ ಓವರ್ ಇಂಡಿಯಾ, ನೇಪಾಲ್,
ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಕೇರಳ, ಮಹಾರಾಷ್ಟ್ರ, ಪಂಜಾಬ್ ಎಲ್ಲ ಕಡೆ ನಮ್ಮ ರಿಯೂನಿಯನ್ ಆಗಿದೆ. ಮತ್ತೆ ನಮಗೆ ಅಂತ 1-to-1 ಗ್ರೂಪ್ ಅಲ್ಲಿ ಕಳಿಸುವುದಲ್ಲ, ನಾವು 1-to-1 ಅವರ ಫ್ಯಾಮಿಲಿಗೆ ನಾವು ಕೊಡ್ತೇವೆ. ಯಾಕಂದ್ರೆ ನಮಗೆ ಕಾನ್ಫಿಡೆನ್ಸ್ ಬೇಕು ಅವರು ನೋಡ್ತಾರೆ ಎಂದು. ನಾವು ನೋಡಿದ ನಂತರ ಅಲ್ಲಿ ಯಾವ್ದು ವಿಡಿಯೋ ಬಂತು, ಆ ಲಾರಿ ಡ್ರೈವರ್ ಹಾಕಿದ್ದು ವಿಡಿಯೋ, ಅವಳು ಈ ಹುಡುಗಿ ಇದ್ದಾಳೆ ಎಂದು. ಅದು ವಿಡಿಯೋ ಹಾಕಿ ಅವ್ರು ನೋಡುವಾಗ ಅದು 7th ಆಯ್ತು, ನಮ್ಗೆ 15th ಸಿಕ್ಕಿದ್ದಾಳೆ. ಅವಳಿಗೆ ಗೊತ್ತಿಲ್ಲ, ಗೋಪಿಗೆ ಗೊತ್ತಿಲ್ಲ ಅವಳು ಎಷ್ಟು ದೂರ ಬಂದಿದ್ದಾಳೆ, ಹೇಗೆ ಬಂದಿದ್ದಾಳೆ. ತುಂಬಾ ಮಾನಸಿಕ, ತುಂಬಾ ಆರೋಗ್ಯಂಟ್, ಹೊಡಿಲಿಕ್ಕೇನೆ ಬರ್ತಿದ್ಲು. ಮತ್ತೆ ಕೆಟ್ಟು ಮಾತು ಅಷ್ಟೇ. ತುಂಬಾ ಒಳ್ಳೆ ಆಗಿದ್ದಾಳೆ.